ಹಾಯ್ ಹಲೋ ನಮಸ್ಕಾರ ಸನ್ ಪವರ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೀತಾ ಇರುವಂಥ ಫ್ಲವರ್ ಶೋ ನೋಡೋಕ್ಕೆ ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನಿ ಸ್ನೇಹಿತರೆ. ಸೊ ಫ್ಲವರ್ ಶೋ ನೋಡೋಕ್ಕೆ ನೀವು ಹೇಗೆ ಬರಬೇಕು, ಸೊ ಎಂಟ್ರಿ ಫೀಸ್ ಎಷ್ಟು ದಿನ ಫ್ಲವರ್ ಶೋ ಇರುತ್ತೆ, ಸೊ ಫ್ಲವರ್ ಶೋ ಯಾವ ಥರ ಇದೆ, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆನಾ, ನೋಡಿ ನಾನು ಇವಾಗ ಬಂದಿರೋದು ಇದು ಎಂಟ್ರಿ ಬಂದ್ಬಿಟ್ಟು ಡಬಲ್ ರೋಡ್ ಎಂಟ್ರಿ ಸ್ನೇಹಿತರೆ. ನೀವು ಏನಾದರೂ ವೆಹಿಕಲ್ಗಳು ತೊಗೊಂಬಂದರೆ ಡಬಲ್ ರೋಡು ಎಂಟ್ರಿ ನಿಮಗೆ ತುಂಬ ಈಸಿ ಅಂತ ಅನ್ಕೋತೀನಿ. ಯಾಕಂದರೆ ನೀವು ಶಾಂತಿನಗರ ಏನು BMTC ಬಸ್ ಸ್ಟಾಪ್ ಇದೆಯಲ್ಲ, ಸೊ ನಿಮ್ಮ ಗಾಡಿಗಳನ್ನು ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಈ ಕಡೆಯಿಂದ ಬಂದರೆ ನಿಮಗೆ ವಾಕೇಬಲ್ ಡಿಸ್ಟೆನ್ಸ್ ಆಗುತ್ತೆ ಮತ್ತು ಎಂಟ್ರಿನೂ ಕೂಡ ಈಸಿ ಆಗುತ್ತೆ. ಯಾಕಂದರೆ ಮೇನ್ ಗೇಟಲ್ಲಿ ಹೋದರೆ ನಿಮಗೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಡಬಲ್ ರೋಡ್ ಗೇಟ್ ಒಂದು ಬಿಟ್ಟರೆ ನಿಮಗೆ ಬೇರೆ ಎಲ್ಲೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಸ್ನೇಹಿತರೆ. ಇನ್ನೊಂದು ಬರ್ಬೋದು, ನೀವು ಏನಾದರೂ ವೆಹಿಕಲ್ ಇಲ್ಲ ಅಂತಂದರೆ ನನಗೆ ಅನಿಸಿರೋ ಪ್ರಕಾರ ಬೆಸ್ಟ್ ಅಂದರೆ ನೀವು ಮೆಟ್ರೋದಲ್ಲಿ ಬಂದರೆ, ಸೊ ಲಾಲ್ಬಾಗ್ ಏನು ವೆಸ್ಟ್ ಗೇಟ್ ಇದೆ ನೋಡಿ, ಸೊ ಅಲ್ಲೇ ಮೆಟ್ರೋ ಸ್ಟೇಷನ್ ಇದೆ, ಲಾಲ್ಬಾಗ್ ಮೆಟ್ರೋ ಸ್ಟೇಷನ್. ಅಲ್ಲಿ ಹೇಳಿದ್ರೆ ನೀವು ಆರಾಮಾಗಿ ಈಸಿಯಾಗಿ ಅಲ್ಲಿಂದನೇ ನೀವು ಎಂಟ್ರಿ ಆಗಿಬಿಟ್ಟು ಹೋಗ್ಬೋದು. ನನಗನ್ಸೋ ಮಟ್ಟಿಗೆ ನೀವು ನೀವು ವೆಹಿಕಲ್ಗಳು ತೊಗೊಂಬಂದಿಲ್ಲ ಅಂತಂದರೆ, ಯಾಕಂದರೆ ತುಂಬ ಟ್ರಾಫಿಕ್ ಆಗುತ್ತೆ ಅಲ್ಲಿ. ಸೊ ಟ್ರಾಫಿಕ್ ಆದಾಗ ನೀವು ಗಿಜಿ ಮಾಡೋಕೊಳ್ಳೋ ಬದಲು ಸೊ ಮೆಟ್ರೋದಲ್ಲಿ ಬಂದರೆ ತುಂಬ ಈಸಿ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ರೇಟ್ಗಳು ಬಂದ್ಬಿಟ್ಟು ನೋಡಿ ಸ್ನೇಹಿತರೆ, ನಾರ್ಮಲ್ ಡೇಸಲ್ಲಿ ದೊಡ್ಡವ್ರಿಗೆ 80 ರೂಪಾಯಿ ಇದೆ, ಮಕ್ಕಳಿಗೆ ಯಾವ ಟೈಮಲ್ಲಿ ಆದರೂ ಸರಿ 30 ರೂಪಾಯಿ ಇದೆ. ಸೊ ಇವಾಗ ನಮಗೆ 15th ಆಗಸ್ಟ್ ಇದೆ, ಮತ್ತು ಈ ರಜಾ ದಿನಗಳಿದ್ದಾಗ ನೋಡಿ ಇಲ್ಲಿ ಡೇಟು ಕೂಡ ಹಾಕಿದ್ದಾರೆ, 10, 11, 15, 17 ಮತ್ತು 18ಕ್ಕೆ 100 ರೂಪಾಯಿ ತೊಗೋತಾರೆ. ಸೊ ನಾರ್ಮಲ್ ಡೇಸಲ್ಲಿ 80 ರೂಪಾಯಿ ಇದೆ. ಟೈಮಿಂಗು ಸ್ನೇಹಿತರೆ ಬಂದ್ಬಿಟ್ಟು ನೋಡಿ, ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಎಂಟ್ರಿ ಇರುತ್ತೆ ನಿಮಗೆ. ಇದು ಸ್ಟಾರ್ಟ್ ಆಗಿರೋದು ಸ್ನೇಹಿತರೆ 8ನೇ ತಾರೀಕು ಆಗಸ್ಟ್ ಸ್ಟಾರ್ಟ್ ಆಗಿದೆ, 19ನೇ ಆಗಸ್ಟ್ವರೆಗೂ ಫ್ಲವರ್ ಶೋ ನಡೀತಾ ಇರುತ್ತೆ. ಓಕೆನಾ, ನೀವು ಒಳಗಡೆ ಬಂದರೆ ಸ್ನೇಹಿತರೆ ನೋಡಿ, ಬ್ಯಾಗ್ ಚೆಕ್ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಐಟಮ್ಗಳು ತೊಗೊಂಬರುವಾಗಿಲ್ಲ. ಅಲ್ಲಿ ಟಿಕೆಟ್ ತಗೊಂಡು ಮತ್ತೆ ಇಲ್ಲೊಂದ್ಸತಿ ಟಿಕೆಟ್ ಚೆಕ್ ಮಾಡ್ತಾರೆ, ನಿಮ್ಮ ಟಿಕೆಟ್ ತೊಗೊಂಡಿದ್ದೀರಲ್ಲ ಅಂತ, ಆಮೇಲೆ ಒಳಗಡೆ ಬಿಡ್ತಾರೆ. ಮತ್ತೆ ಅಲ್ಲಿ ಗ್ಲಾಸ್ ಹೌಸಲ್ಲಿ ಹೋಗಬೇಕಾದ್ರೂ ಕೂಡ ಇನ್ನೊಂದು ಸತಿ ಟಿಕೆಟ್ ಚೆಕ್ ಮಾಡ್ತಾರೆ. ಅದಕ್ಕೆ ನೀವು ಟಿಕೆಟ್ ತೊಗೊಂಬಂದ್ಮೇಲೆ ಸೊ ಒಳಗಡೆ ಹೋಗಿ ಹೊರಗಡೆ ಬರೋವರೆಗೂ ಟಿಕೆಟನ್ನು ಜೋಪಾನವಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ನೀವು ಸ್ಕೂಲ್ ಕಡೆಯಿಂದ ಏನಾದರೂ ಗುಂಪಲ್ಲಿ ಬಂದರೆ, ಸ್ಕೂಲ್ ಯೂನಿಫಾರ್ಮಲ್ಲಿ ಏನಾದರೂ ಬಂದರೆ, ಸೊ ಸ್ಕೂಲ್ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಚಾರ್ಜ್ ಇಲ್ಲ. ಸ್ಕೂಲ್ ಮಕ್ಕಳಿಗೆ ಮಾತ್ರ ಫ್ರೀಯಾಗಿ ಬಿಡ್ತಾರೆ. ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಬಂದ್ಬಿಟ್ಟು ಫ್ರೀಯಾಗಿ ಬಿಡಿ ಅಂದರೆ ಬಿಡಲ್ಲ. ಸ್ಕೂಲ್ ಕಡೆಯಿಂದ ಏನು ಗ್ರೂಪಾಗಿ ಕರ್ಕೊಂಬರ್ತಾರಲ್ಲ, ಸೊ ಸ್ಕೂಲ್ ಮಕ್ಕಳಿಗೆ ಮಾತ್ರ ಒಳಗಡೆ ಯಾವುದೇ ರೀತಿ ಟಿಕೆಟ್ ಇಲ್ಲ. ನೀವು ಪರ್ಸ್ನಲ್ ಆಗಿ ನಿಮ್ಮ ಮಕ್ಕಳನ್ನ ಜೊತೆ ಕರ್ಕೊಂಬಂದರೆ ಸೊ ನೀವು ಟಿಕೆಟ್ ತೊಗೊಂಡೇ ಒಳಗಡೆ ಬರಬೇಕಾಗುತ್ತೆ. ಸೊ ನೋಡಿ ಸ್ನೇಹಿತರೆ, ನಾವು ಡಬಲ್ ರೋಡ್ ಕಡೆಯಿಂದ ಎಂಟ್ರಿ ಆಗಿದ ತಕ್ಷಣ ಒಂದು ಸರ್ಕಲ್ ಸಿಗುತ್ತೆ. ಸೊ ಇದಕ್ಕೆ ಸರ್ಕಲ್ ಈ ಸರ್ಕಲ್ ಇದೆಯಲ್ಲ, ಸೊ ಈ ಸರ್ಕಲಿಂದನೇ ಏನಾಗುತ್ತೆ, ಇಲ್ಲಿ ಮೇಳಗಳೇ ಹಾಕಿರ್ತಾರೆ. ಸೊ ಎಲ್ಲ ಅಂಗಡಿಗಳು ಹಾಕಿರ್ತಾರೆ, ಕೃಷಿ ಉತ್ಪನ್ನಗಳು, ಮತ್ತು ನೀವು ಮನೇಲಿ ಬೆಳೆಸುವಂಥ ಪಾಟು ಮತ್ತು ಹೂವಿನ ಗಿಡಗಳು, ಅದಕ್ಕೆ ಬೇಕಾಗಿರುವಂಥ ಸೀಡ್ಸು, ಸೊ ಎಲ್ಲನೂ ಇಲ್ಲಿ ಮೇಳ ಇರುತ್ತೆ. ಸೊ ಮೇಳದಲ್ಲಿ ನೀವು ನೋಡ್ಲೂಬಹುದು ಸೊ ಯಾವ ಥರ ಬೆಳೆಸ್ತಾರೆ ಅದನ್ನು ಅಂತ. ಮತ್ತು ನಿಮ್ಗೆ ಬೇಕಾದರೆ ನೀವು ಮನೇಲಿ ಏನಾದರೂ ನೀವು ಪಾಟಲ್ಲಿ ಗಿಡಗಳೆಲ್ಲ ಬೆಳೆಸ್ತೀರಾ, ಅಥವಾ ನಿಮ್ಮ ಮನೆಗೆ ಏನಾದರೂ ಬೇಕು ಅಂದರೆ ಈ ಮೇಳದಲ್ಲಿ ನೀವು ಅವನ್ನ ಪರ್ಚೇಸು ಕೂಡ ಮಾಡ್ಬೋದು. ಇಲ್ಲ ನೀವು ಸುಮ್ಮನೆ ನೋಡ್ಕೊಂಡಾದರೂ ಹೋಗ್ಬೋದು, ಮೇಳ ಇರುತ್ತಲ್ವ, ಸೊ ನೀವು ನೋಡ್ಲೂಬೋದು, ಪರ್ಚೇಸು ಮಾಡ್ಬೋದು. ಸೊ ಎರಡೂ ಕೂಡ ಆಪ್ಷನ್ ಇದೆ.